ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅಂದಾಗೆ ಇವತ್ತು ನಮ್ಮ ತಾತನ ನಾನು ಕಟ್ಟಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ತಾತನ ನಾನು ಇವತ್ತು ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಅವ್ರ ಏಜ್ ಎಷ್ಟು ಅಂತೆಲ್ಲ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ. ಬನ್ನಿ ಈಗ ನಮ್ಮ ತಾತನ ಇಂಟ್ರಡ್ಯೂಸ್ ಮಾಡಿಸೋಣ. ಇವರೇ ನಮ್ಮ ತಾತ. ಇವ್ರನ್ನೇ ನಾನು ಕಟ್ಟಿಂಗಿಗೆ ಕರ್ಕೊಂಡು ಹೋಗ್ತಾ ಇರೋದು. ಆಯ್ ಮಾಡತ್ತಾ, ಆಯ್ ಮಾಡು. ಕ್ಯೂಟಿ ಬೈ. ನಿನ್ನ ಹೆಸ್ರೇನು? ಜೋರಾಗಿ ಹೇಳು. ಚನ್ನಬಸಪ್ಪ ಗೌಡ ಅಂತ ನಮ್ಮ ತಾತನ ಹೆಸರು. ಕಾರ್ ತೊಗೊಂಡೋಗ್ಬೇಕು, ಯಾಕಂದರೆ ತಾತಂಗೆ ಕೂರಕ್ಕಾಗಲ್ಲ ಬೈಕಲ್ಲಿ. ಬನ್ನಿ ಈಗ ಹೋಗೋಣ. ಇವಳೇನು ಕಾರ್ ಓಡಿಸ್ತಾಳೋ ಇಲ್ಲೋ ಅನ್ಕೋಬೋದು, ನೋಡೋಣ ಬನ್ನಿ. ಈ ತಾತನ ಕರ್ಕೊಂಡು ಅದು ಎಲ್ಲಿಗೆ ಹೋಗ್ತಾಳೋ ಅನ್ಕೋಬೇಡಿ, ಕಟ್ಟಿಂಗ್ ಮಾಡ್ಸೋಕ್ಕೆ ನಾನೇ ಕರ್ಕೊಂಡು ಹೋಗ್ತಾ ಇರೋದು. ಹೊರಟೆ. ನಮ್ಮ ತಾತ ನೋಡಿ, ಯಾರು ವಿಡಿಯೋ ಮಾಡೋಕ್ಕಿಲ್ಲ, ಅದಕ್ಕೆ ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಸೇಫಾಗೆ ಡ್ರೈವ್ ಮಾಡ್ತಿದ್ದೀನಿ. ಮತ್ತು ಇದು ನಾನಲ್ಲೇ 1 ಇಯರ್ ಮೇಲಾಯಿತು ನಾನು ಡ್ರೈವಿಂಗ್ ಕಲ್ತು. ನಮ್ಮ ತಾತನ ಇದೇನು ಫಸ್ಟ್ ಟೈಮ್ ಅಲ್ಲ ನಾನು ಕರ್ಕೊಂಡು ಹೋಗ್ತಾ ಇರೋದು. ಹಾಸ್ಪಿಟಲ್ಗೆಲ್ಲ ನಾನೇ ಕರ್ಕೊಂಡು ಹೋಗೋದು. ಸೊ ಆ ನಂಬಿಕೆ ಮೇಲೆ ನನಗೆ ಕಾರು ಕೊಡ್ತಾರೆ, ನಮ್ಮ ತಾತನೂ ಕಟ್ ಕಳಿಸ್ತಾರೆ. ತಾತ ನೋಡಿ, ಇಲ್ಲೇ ನಮ್ಮೂರ ಪಕ್ಕದಲ್ಲಿರೋ ಶಾಪಿಗೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನೋಡಿ ಹುಡುಗ ಗೇಟ್ ಆರ್ಬಿಟ್ಟು ನಾಯಿಗೆ ಮುದ್ದು ಮಾಡ್ತಾನೆ. ಹೈ ಕ್ಯೂಟಿ ಪೈಸ್. ಮಾಡ್ಸೋಕ್ಕೆ ಅಂತ ಹೋದಾಗ ಒಂದೊಳ್ಳೆ ವಿಡಿಯೋ ಸಿಕ್ತು ಅನಿಸ್ತು ನೋಡಿ. ಆ ಥರ ಇದ್ದಾಗ ಎಷ್ಟು ಚೆನ್ನಾಗಿತ್ತು. ಅವನು ಒಳಗೋದ ಅಂತ ನಾಯಿ ಕಾಯ್ತಾ ಇದೆ. ಅವನು ಎಲ್ಲಿ ಹೋಗ್ತಾನೋ ಅಲ್ಲಿಗೆ ಹೋಗುತ್ತದೆ ನಾಯಿ. ಇಬ್ಬರು ಫ್ರೆಂಡ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ. ಹೋಗೇ ಬಿಟ್ರು. ಕೈನಲ್ಲಿ ಕಟ್ಟಿಂಗ್ ಆಯಿತು. 1 ಅವರ್ ಕಾದಿದ್ದು. 1 ಅವರ್ ಕಾದಿದ್ದಕ್ಕೆ ನಮ್ಮ ಅಜ್ಜ ಹೆಂಗೆ ಕಾಣ್ತಿದ್ದಾರೆ ಗೊತ್ತಾ? 0 ಕಟ್ಟಿಂಗ್. ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಫುಲ್ ಮನೆಗೆ ಹೋಗಿ ತೋರಿಸ್ತೀನಿ ಅವ್ರ ಲುಕ್. ನಮ್ಮ ತಾತ ಹೆಂಗೆ ಕಾಣಿಸ್ತಿದ್ದಾರೆ? 0 ಕಟ್ಟಿಂಗ್. ಮತ್ತೊಂದು 3 ತಿಂಗಳು ತೊಂದರೆ ಇರಬಾರ್ದಂಗೆ. ಹೋಗಿ ಸ್ನಾನ ಮಾಡೋದು. ಮಗಳು ಇವಳು ನನ್ನ ಪುಟಾಣಿ ಸಬ್ಸ್ಕ್ರೈಬರು. ನೆನ್ನೆ ಬಂದು ಚಿಕ್ಕಿ ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಾ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳಿದ್ಲು. ತುಂಬ ಖುಷಿ ಆಯ್ತು ನನಗೆ. ನೀನು ನಾನು ಸಬ್ಸ್ಕ್ರೈಬ್ ಆಗಿದೆಯಲ್ಲ ಬಂಗಾರಿ? ನಾನು ಹೇಳಿದ್ನ ನಿನಗೆ ಆಗು ಅಂತ? ನಾನು ಹೇಳಿಲ್ಲ, ಅವಳೇ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಳು ನನ್ನ ಮುದ್ದು ಸೊಸೆ. ನಾನು ಯಾರವ? ಅತ್ತೆನಾ? ನಿನ್ನ ಫೇವ್ರೆಟ್ ಅತ್ತೆನಾ? ಹಾಂ, ಇಷ್ಟನಾ ನಾನು ನಿನಗೆ? ಇವಳಿಗೇನು 1 ವರ್ಷ. ಎಷ್ಟು ಮಾತಾಡ್ತಾಳೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಬಾಯ್ ಮಾಡು. ಬಾಯ್ ಮಾಡು ಬಂಗಾರಿ. ಬಂಗಾರಿ 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 ಎಷ್ಟು ಮಾತಾಡ್ತಾಳೆ ನೋಡ್ರಿ, ಬಂಗಾರಿ ಅಂತೆ. ಸುಂದ್ರಿ ನಾನಾ ನೀನಾ? ಹಾಂ ಸುಂದ್ರಿ ನಾನಾ ನೀನಾ? ನೀನಾ ಬಂಗಾರಿ? ಹಾಯ್ ಮಾಡು ಬಂಗಾರಿ. ಪ್ಲೇನ್ ಕಿಸ್ ಕೊಡು. ಈ ಕಡೆ ಕೊಡು, ಕೊಡು ನೀಟಾಗಿ ಕೊಡವಾ. ಚುಂದ್ರಿ ಊಟ ಆದಮೇಲೆ ಸುಧಾರಿಸ್ಕೊಳ್ಳೋಣ ಅಂದರೆ ನಮ್ಮಮ್ಮ ಕರ್ಗೇಡ್ ಬುದ್ಧ ಕಚ್ಚತಿ. ಹಬ್ಬದ ಪ್ರಿಪ್ರೇಷನ್ ಇವರೇ ನಮ್ಮಮ್ಮ. ನೋಡಿ, ಕುಕ್ಕಿಂಗ್ ಮಾಡೋದ್ರಲ್ಲೂ ಬೆಸ್ಟು, ನಮ್ಮೆಲ್ಲರನ್ನೂ ರುಬ್ಬೋದ್ರಲ್ಲೂ ಬೆಸ್ಟು. ಭಾರಿ ಇದ್ದಾರೆ ನಮ್ಮಮ್ಮ. ಹೋಮ್ ಮಿನಿಸ್ಟ್ರು. ರಾಗ್ನ ಇಲ್ಲದೆ ಏನೂ ಆಗಲ್ಲ ನಮ್ಮ ಮನೆ. ಮನೆಯಲ್ಲಿದ್ದಾಗ ಉದ್ದೋದು ಇಲ್ಲ ತಿನ್ನೋದು ಇಲ್ಲ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆದರೆ ಈಗ ಪಾಪ ನಮ್ಮ ಅಮ್ಮನ ಕಷ್ಟ ನೋಡೋಕ್ಕಾಗದೆ ಉದ್ದಿದ್ದೀನಿ. ಹಂಗೆ ಅಲ್ವಾ ಎಲ್ಲರೂ, ಅಮ್ಮನ ಕಷ್ಟ ನೋಡೋಕ್ಕಾಗದೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಆ ಥರ ನಾನು ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ, ನಾವು ಇವತ್ತೇ ಮಡ್ಲಕ್ಕಿ ಕೊಡ್ತಾ ಇದ್ವಿ. ನಾಳೆ ಕೊಡ್ತಾ ಇದ್ವಿ ಯಾವಾಗ್ಲೂ, ಬಟ್ ನಾಳೆ ತುಂಬ ರಶ್ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತೇ ಕೊಡ್ತಾ ಇದ್ದೀವಿ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಾತ, ಹಾಗೆ ಹೊಸ ಜೋಡಿ ನಮ್ಮ ಅಕ್ಕ, ನಮ್ಮ ಭಾವ, ಅವರು ಎಲ್ಲರೂ ಕರ್ಕೊಂಡು ಮಡ್ಲಕ್ಕಿ ಕೊಡೋಕೆ ಹೋಗ್ತಾ ಇದ್ದೀವಿ ಅಮ್ಮನ ಗುಡಿಗೆ. ಬರ್ರಿ ಹೋಗೋಣ. ಮಡ್ಲಕ್ಕಿ ಕೊಡೋಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಇವರೇ ಹೊಸ ಜೋಡಿ, ನಮ್ಮ ಅಕ್ಕ, ನಮ್ಮ ಭಾವ, ಇವರು ನಮ್ಮಪ್ಪ. ಇದೇ ನಮ್ಮೂರು. ಇದೇನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಗೌರಮ್ಮನ ಬಿಡೋ ದಿನ ಇದೇ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಗೌರಮ್ಮನ ಮನೆಗೆ ಹೋಗೋ ದಾರಿ.
ಇದೇ ಗೌರಮ್ಮನ ಮನೆ. ಅಯ್ಯೋ ಅಲ್ಲೇ ಪೂಜೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ 1 ಗಂಟೆ ಮೇಲಾಗುತ್ತೆ ಪೂಜೆ ಆಗೋದು. ನೋಡಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮಪ್ಪ, ನಮ್ಮೊಬ್ಬರನ್ನೇ ಬಿಡ್ರಿ ಅಂತ, ಒಳಗಡೆ ಬಿಡ್ರಿ ಅಂತ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮನನ್ನು ನಿಂದ್ರಿಕೆ ಮಾಡ್ತಾರೆ ಅಂತ. ನೋಡಿ ಅಮ್ಮನನ್ನು ನಿಲ್ಲಿಸಿದ್ದಾರೆ. ಇದೇ ನಮ್ಮೂರಿನ ಗೌರಮ್ಮ. ಮತ್ತೆ ಸುತ್ತಲೂ ನಂದಾದೀಪ ಉರಿತಾ ಇರುತ್ತೆ ಅಂತಲೂ ಹೇಳಿದ್ದೆ. ಅವಾಗೇನೂ ತೋರಿಸಿರಲಿಲ್ಲ, ನೀವೇ ನೋಡ್ತಾ ಇದ್ದೀರಾ ಈಗ. ಅಂದಾಗೆ ಇದು ನಮ್ಮೂರಿನ ಗುಡ್ಡಮ್ಮ. ಈ ಎರಡೂ ದೇವತೆಗಳಿಗೂ ಶನಿವಾರ ಭಾನುವಾರ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಾರೆ. ಏನಲ್ಲಿ ಮಡ್ಲಕ್ಕಿ ಕೊಟ್ಟು ದೇವ್ರ ದರ್ಶನ ಮಾಡಿ ಅಮ್ಮನ ಆಶೀರ್ವಾದ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಪಟಾಕಿ ಹೊಡಿತಾರೆ ನಾಳೆ ನಾಡಿದ್ದು, ಮಸ್ತು. ಹಂಗೆ ಪೊಲ್ಯೂಷನ್ನು ಮಾಡ್ತೀವಿ, ಚೂರು ಹೊಟ್ಟೆಗೆ ಹಾಕೊಳ್ಳಿ ನೋಡಿದವರು. ಏನಿವ್ರು ಇಷ್ಟೊಂದು ಪೊಲ್ಯೂಷನ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾ ಇರಿ, ಎಷ್ಟು ಪೊಲ್ಯೂಷನ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ಇದೊಂದೇ ಹಬ್ಬಕ್ಕೆ ನಮಗೆ ಮಾಡೋದು, ಬೇರೆ ಆ ಹಬ್ಬನೂ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ. ಈ ಹಬ್ಬ ಮಾತ್ರ ಸಖತ್ತಾಗಿ ಮಾಡ್ತೀವಿ. ಇವರು ಹೊಸ ಜೋಡಿ, ನಮ್ಮ ಅಕ್ಕ ನಮ್ಮ ಭಾವ ಮೇದಲ್ಲಿ ಮದುವೆ ಆಗಿದ್ದಾರೆ. ಹಾಯ್ ಎಲ್ರಿಗೂ. ನನ್ನ ತಂಗಿ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಅವಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾಳೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಬಾಯ್ ಬಾಯ್. ಬಾಯ್ ಬಾಯ್.